ಹಾಯ್, ನಮಸ್ತೆ. ವೆಲ್ಕಮ್ ಟು ಪ್ಯಾಷನೇಟ್ ಟಾಕ್ಸ್. ನಾನು ನಿಮ್ಮ ಫ್ರೆಂಡ್ ಅಜಿತ್ ಕಟ್ಟೆ. ಮ್ಯೂಸಿಕ್ ಅನ್ನೋದು ಒಂದು ದೊಡ್ಡ ಪ್ರಪಂಚ, ಆಸ್ ಐ ಸೆಡ್ ಬಿಫೋರ್. ಇವತ್ತಿನ ವಿಷಯ ಏನಂದ್ರೆ ಶಾಸ್ತ್ರೀಯ ಸಂಗೀತ. ಅದು ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟು ಆ್ಯಂಡ್ ಅದು ಆ, ಎಲ್ಲ ಏಜ್ ಗ್ರೂಪ್ಗೆ ಅಪ್ಲೈ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ವಿಷಯ ಮಾತಾಡಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ವೆರಿ ಓಲ್ಡ್ ಫ್ರೆಂಡ್ ಸ್ಮಿತಾ ಸಂಜೀವ್ ಅವರು. ಮ್ಯಾಮ್, ವೆಲ್ಕಮ್ ನಮಸ್ಕಾರ. ಟು ದ ಶೋ. ಎಸ್. ಯಾ. ಸೊ ನಾನು ಅವರು ಭಾಳ ವರ್ಷಗಳ ಸುಮಾರು 10-11 ವರ್ಷ ಹಿಂದೆ ಒಂದು ಸ್ಟೇಜ್ ಶೋ ಮತ್ತು ಭಾಳ ಪ್ರೋಗ್ರಾಮ್ಸಲ್ಲಿ ಒಟ್ಟಿಗೆ ಹಾಡು ಹೇಳಿದ್ದೀವಿ. ಒಂದು ಪ್ರೋಗ್ರಾಮ್ ಇತ್ತು, ಅದ್ರ ಮುಖಾಂತರ ಮೀಟ್ ಆಗಿದ್ದು. ಸೊ ಅಲ್ಲಿಂದ ನಮ್ಮ ಮ್ಯೂಸಿಕ್ ಜರ್ನಿ ಶುರು ಆಯಿತು. ಆ್ಯಂಡ್ ಅವರೀಗ ಶಾಸ್ತ್ರೀಯ ಸಂಗೀತ ಕಲಿತಿದ್ದಾರೆ ಹಾಗೂ ಒಂದು ಗುರು ಆಗಿದ್ದಾರೆ. ಸೊ ಅವರು ಶಿ ವುಡ್ ಬಿ ದ ರೈಟ್ ಪರ್ಸನ್ ಟು ಟಾಕ್ ಅಬೌಟ್ ಇಟ್ ಅಂತ ನಂಗೆ ಅನಿಸ್ತು. ಸೊ ಹೆನ್ಸ್ ಈಗ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಈಗ ನಾವು ಶಾಸ್ತ್ರೀಯ ಸಂಗೀತ ಅನ್ಬೇಕಾರೆ ಅಲ್ಲಿ ಹಿಂದೂಸ್ತಾನಿ, ಕ್ಲಾಸಿಕಲ್, ಬೇರೆ ಬೇರೆ ಜಾನ್ರ್ ಎಲ್ಲ ಇರುತ್ತೆ. ಸೊ ಬಿಫೋರ್ ಯು ಡೆಲ್ವ್ ಇನ್ ಟು ದ್ಯಾಟ್, ನಿಮ್ಮ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್, ನಿಮ್ಮ ಮ್ಯೂಸಿಕ್ ಜರ್ನಿ ಎಸ್. ಆ್ಯಂಡ್ ಹೌ ಡಿಡ್ ಯು ಕಮ್ ಅಬೌಟ್ ಲರ್ನಿಂಗ್ ಮ್ಯೂಸಿಕ್? ಯಾ. ಫಸ್ಟ್ ಆಫ್ ಆಲ್ ನಮಸ್ಕಾರ ಅಜಿತ್ ಅವರೇ. ಥ್ಯಾಂಕ್ ಯು ಪ್ಯಾಷನೇಟ್ ಟಾಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಎಲ್ಲರೂ ಪ್ಯಾಷನೇಟ್ ಟಾಕ್ಸ್ನ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ. ನಾನು ಬೇಸಿಕಲಿ ಮುಂಚೆಯಿಂದಾನು ನನಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ. ಫ್ರಮ್ ಚೈಲ್ಡ್ಹುಡ್, ಮೇ ಬಿ ಫ್ರಮ್ ಏಜ್ ಆಫ್ 5 or so ಐ ಸ್ಟಾರ್ಟೆಡ್ ಸಿಂಗಿಂಗ್. ಲೈಕ್ ಎಲ್ಲೇ ಮ್ಯೂಸಿಕ್ ಇದ್ರು, ಎಲ್ಲೇ ಕೇಳಿಸ್ಕೊಂಡ್ರು, ಐ ಯೂಸ್ ಟು ಟೋಟಲಿ ಲೂಸ್ ಮೈ ಸೆಲ್ಫ್. Okay. ಫಾರ್ ಎಕ್ಸಾಂಪಲ್, ಇವಾಗ ನಾವಿಬ್ರು ಮಾತಾಡ್ತಾ ಇದ್ದೀವಿ, ಎಲ್ಲಾದ್ರೂ ಒಂದು ಫ್ಲೂಟ್ ಪ್ಲೇ ಆಯ್ತು, ದೂರ ಎಲ್ಲಾದ್ರೂ ಕೇಳಿಸ್ತಂದ್ರೆ ಐ ವಿಲ್ ಗೋ ದೇರ್, ಐ ವಿಲ್ ಬಿ ಜಸ್ಟ್ ಡ್ರಿಫ್ಟೆಡ್ ಟುವರ್ಡ್ಸ್ ಇಟ್. ಕಾನ್ಸಂಟ್ರೇಷನ್ ಅಲ್ಲಿ ಹೋಗುತ್ತೆ, ಬೇರೆ ಎಲ್ಲೂ ಹೋಗೋದೇ ಇಲ್ಲ. ಆಮೇಲೆ ಫ್ರಮ್ ಚೈಲ್ಡ್ಹುಡ್ ಐ ಹ್ಯಾವ್ ದಟ್, ಬೈ ಬರ್ತ್ ಆರ್ ಮೇ ಬಿ ಫ್ರಮ್ ಪ್ರೀವಿಯಸ್ ಬರ್ತ್ ಆಲ್ಸೋ, ಕಾಂಟ್ ಸೇ. ಸೊ ಬಟ್ ಮನೆಯಲ್ಲಿ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ, ಬೇಸಿಕ್ಲಿ Brahmin family, you already know. Yes. And we were not allowed to sing movie songs or any kind of entertainment allowed ಇರಲಿಲ್ಲ. ಹಾಡಿದ್ರೆ ದೇವ್ರ ನಾಮಗಳು, ಸ್ತೋತ್ರ, ಮಂತ್ರ ಅಂತದೆ ಅಷ್ಟೇ. ಸಂಗೀತ ಕಲಿಯೋದಕ್ಕಂತೂ ಡೆಫಿನೆಟ್ಲಿ ಅಲೌಡ್ ಇರಲಿಲ್ಲ, ಓನ್ಲಿ ಸ್ಟಡೀಸ್. ಸೊ ಹಾಗೆ ಆಯ್ತು. ಡಿಗ್ರಿ ಎಲ್ಲ ಮುಗಿಸ್ದೆ, ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್. ಬೇಸಿಕ್ಲಿ ಐ ವಾಂಟೆಡ್ ಟು ಡೂ ಮೆಡಿಸಿನ್, ಬಟ್ ಮೇ ಬಿ ದೇವ್ರಿಗೆ ನಾನು ಮ್ಯೂಸಿಕ್ ನಲ್ಲೇ ಇರ್ಬೇಕು ಅಂತ ಆಸೆ, ಲೈಕ್ ಡೆಸ್ಟಿನ್ಡ್ ಟು ಡೂ ದಟ್. ಸೊ ಮೆಡಿಸಿನ್ ಪರ್ಸ್ಯೂ ಮಾಡಕ್ ಆಗ್ಲಿಲ್ಲ. ಐ ಫೆಲ್ಟ್ ರಿಯಲಿ ರಿಯಲಿ ಡಿಪ್ರೆಸ್ಡ್. ಬಟ್ ದೆನ್ ಯಾವುದೇ ಡಿಪ್ರೆಷನ್ ಅಲ್ಲಿ ಹೋದ್ರು, ಮ್ಯೂಸಿಕ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಹಸ್ ಬ್ರಾಟ್ ಮೀ ಬ್ಯಾಕ್, ಹೆಲ್ಡ್ ಮೈ ಹ್ಯಾಂಡ್ಸ್ ಅಂಡ್ ಬ್ರಾಟ್ ಮೀ ಬ್ಯಾಕ್ ಟು ವೇರ್ ಐ ಆಮ್, ವೇರ್ ಐ ಬಿಲಾಂಗ್. ಸೊ ವೆರಿ ಲೇಟ್ಲಿ ಐ ರಿಯಲೈಸ್ ದಟ್ ಐ ಬಿಲಾಂಗ್ ಓನ್ಲಿ ಟು ಮ್ಯೂಸಿಕ್ ಅಂತ. What happened is I got to learn music after my marriage. I have to thank my husband for that. Then classical music, Hindustani classical. Namdu North Karnataka. Ali Hindustaniನೇ was main. And I've grown up listening to Pandit Bhimsen Joshi ji. A huge fan, hardcore fan. So ಅವ್ರ ತರ ಹಾಡ್ಬೇಕು ಅನ್ನೋದು ಆಸೆ ಮುಂಚೆಯಿಂದಾನು. ಬೆಂಗಳೂರಿಗೆ ಬಂದ್ಮೇಲೆ thankfully I got gurus. I am learning from multiple gurus. Presently my guru is Shri Omkarnath Havaldar. Amazing guru. Just amazing. ಅವ್ರ ಬಗ್ಗೆ ಹೇಳೋದಕ್ಕೆ ಶಬ್ದಗಳು ಸಾಕಾಗಲ್ಲ ಅಂತ ಒಳ್ಳೆ ಗುರುಗಳು. ಸೊ ಕಲಿಯಕ್ ಶುರು ಆಯ್ತು. ಲೈಕ್ ಐ ಟೋಟಲಿ ಲಾಸ್ಟ್ ಮೈ ಸೆಲ್ಫ್ ಇನ್ ಟು ಇಟ್ ಅಂಡ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಐ ಆಮ್ ಆಲ್ಸೋ ಟೀಚಿಂಗ್ ಅ ಲಿಟಲ್ ಬಿಟ್. ನನಗೆ ಎಷ್ಟು ಗೊತ್ತು ಅಷ್ಟು ಹೇಳ್ಕೊಡ್ತೀನಿ. ಸೊ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಇಸ್ ಸಮಥಿಂಗ್ ಲೈಕ್ ಗಾಡ್ ಟು ಮೀ. ದೇವ್ರನ್ನ ನೋಡಕ್ಕಾಗಲ್ಲ, ಫೀಲ್ ಮಾಡಕ್ಕಾಗತ್ತೆ. ಹಾಗೆ ಈ ಸಂಗೀತನು ನೋಡಕ್ಕಾಗಲ್ಲ, ಸಂಗೀತನ ನಿಮ್ಗೆ ಫೀಲ್ ಮಾಡ್ಬೋದು. ಕೆಲವೊಂದ್ಸರ್ತಿ ನೋಡಿ, ಯಾರಾದ್ರೂ ಹಾಡಿದ್ ಕೇಳಿ ನಿಮ್ಗೆ ಗೂಸ್ ಬಂಪ್ಸ್ ಬಂದ್ಬಿಡತ್ತೆ. ಇದಕ್ಕಿದಂಗೆ ಕಣ್ಣಲ್ಲಿ ನೀರ್ ಬರಕ್ ಶುರು ಆಗತ್ತೆ. ದಟ್ ಇಸ್ ಎಕ್ಸ್ಟ್ರೀಮ್ ಲೆವೆಲ್. ನನ್ಗಾಗಿದೆ ಸುಮಾರು ಸಲ. ನಾನು ಸುಮಾರು ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಕಾನ್ಸರ್ಟ್ಸ್ಗೆಲ್ಲ ಹೋಗ್ತೀನಲ್ಲ, ಕೆಲವೊಂದು ರಾಗಗಳವ್ರು ಹಾಡುವಾಗ ಸಡನ್ಲಿ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ. ಐ ಡೋಂಟ್, ನಂಗೆ ಯಾರೇನ್ ಅನ್ಕೋತಾರೆ, ಐ ಡೋಂಟ್ ಕೇರ್ ಅಬೌಟ್ ಇಟ್. It's a feeling, that's it. So that is classical music to me. It is something that connects me directly to God. Namge Bluetooth beda, Wi-Fi beda, password beda, inu beda, direct connection. Okay, fantastic. Yeah, adondu experience ಅಲ್ಲ, ಶಾಸ್ತ್ರೀಯ ಸಂಗೀತ and music as such is an experience. It's to be felt. Cannot be seen, it cannot be
ಕ್ಯಾಪ್ಚರ್ಡ್, ಯಾರು Yes. ಅದನ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ, ಆಗಲ್ಲ. ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಈ ಎಲ್ಲ ಮ್ಯೂಸಿಕಲ್ ಜಾನರಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಗೆ ಈ ಶಾಸ್ತ್ರೀಯ ಸಂಗೀತದಲ್ಲಿ ಇಟ್ ಹ್ಯಾಸ್ ಅ ವೆರಿ ಯೂನಿಕ್ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಇಟ್ ಈಸ್ ಫ್ರಮ್ ದ ಟ್ರೆಡಿಷನ್, Yes. ನಮ್ಮ ಭಾರತೀಯ ಸಂಸ್ಕೃತಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದು. Correct. ಸೊ ಇದರಿಂದ ತಳತಳಾಂತರದಿಂದ ಮ್ಯೂಸಿಕಲ್ ಜರ್ನಿ, ಶಾಸ್ತ್ರೀಯ ಸಂಗೀತ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾರೆ ಪುರಂದರಸರಿಂದ. Yes. ಸೊ ಈಗ ನಮಗೆ ಆ ಮ್ಯೂಸಿಕಲ್ ಜರ್ನಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಒಂದು ಕಲಿಕೆ, ಅದು ಒಂದು ವಿಶಾಲ ದೊಡ್ಡ ಪ್ರಪಂಚ ಅದು. Yes, yes. ತುಂಬಾ ಕಲಿತಿದೆ. Definitely, yes. ಸೊ ಈ ಹಿಂದೂಸ್ತಾನಿ ಮತ್ತೆ ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿನೂ ಕರ್ನಾಟಕ, ಶಾಸ್ತ್ರೀಯ ಸಂಗೀತವೇ, ಕರೆಕ್ಟ್, ಹಿಂದೂಸ್ತಾನಿ ಕರ್ನಾಟಕೂ ಶಾಸ್ತ್ರೀಯ ಕರ್ನಾಟಕ, ಸಂಗೀತವೇ, ಎರಡು ಡಿಫರೆಂಟ್ ಜಾನರ್ಸ್ ಅಂತ ಹೇಳ್ಬೋದು ಕರೆಕ್ಟ್. ನಾವು. ಸ್ವಲ್ಪ ಡಿಫ್ರೆನ್ಸಸ್ ಹೇಳಿ ಒಂದು ಹಾ, ಆಡಿಯನ್ಸ್. ಈಗ ಐ ಗಿವ್ ಯು ಅನ್ ಎಕ್ಸಾಂಪಲ್. Yeah. ಈಗ ಸ್ಟಡೀಸ್ ಅಲ್ಲಿ, ಎಜುಕೇಶನ್ ಸಿಸ್ಟಮ್ ಅಲ್ಲಿ ವಿ ಹ್ಯಾವ್ CBSE, ವಿ ಹ್ಯಾವ್ ಸ್ಟೇಟ್, ವಿ ಹ್ಯಾವ್ ICSE. ಎಲ್ಲಾ ಕಲ್ತ್ರು ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ಅವ್ರು ಕಲಿಯಬೇಕು. ಎಲ್ಲಾರು 10th ಸ್ಟ್ಯಾಂಡರ್ಡ್ ಮುಗಿಸ್ತಾರೆ. ನಿಜ. ಇಟ್ಸ್ ನಾಟ್ ದಟ್ ಒಬ್ರು 12th ಮುಗಿಸ್ತಾರೆ, ಒಬ್ರು ಇನ್ನೇನೋ ಮುಗಿಸ್ತಾರೆ ಅಂತಿಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ದಟ್. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇಟ್ಸ್ ಜಸ್ಟ್ ಡಿಫ್ರೆಂಟ್ ಕೈಂಡ್ ಆಫ್ ಸಿಂಗಿಂಗ್. ಹಾಡುವ ಶೈಲಿ ಬೇರೆ ಇರುತ್ತೆ. ಅದೇ ನೋಟ್ಸ್, ಅದೇ 12 ನೋಟ್ಸ್ ಇದೆ, ಅದೇ ಸರೆಗಮ ಪದನಿಸ ಇದೆ, ಬಟ್ ಅದರಲ್ಲಿ ಹಾಡೋ ಸಿಸ್ಟಮ್ ಬೇರೆ, ನಮ್ದ್ರಲ್ಲಿ ಹಾಡೋ ಸಿಸ್ಟಮ್ ಬೇರೆ. ಸ್ಟೈಲ್ ಆಫ್ ಸಿಂಗಿಂಗ್, ರಾಗಗಳು ಬೇರೆ ಬೇರೆ, ಅಂಡ್ ಎಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಡಿಫ್ರೆಂಟ್ ಇದೆ. ಇದರಲ್ಲಿ ಕೆಲವೊಂದು ರೂಲ್ಸ್ ಇದೆ ನಮ್ಮ ಹಿಂದೂಸ್ತಾನಿದಲ್ಲಿ, ಅದ್ರಲ್ಲಿ ಡಿಫ್ರೆಂಟ್ ಇದೆ. ಅದರಲ್ಲಿ they say that they have 72 ragas. Here we have only 10 thats. That ಅಂತ ಬರುತ್ತೆ. ಸೊ ಥಾಟ್ಸ್ ಅಂದ್ರೆ ಇಟ್ಸ್ ಲೈಕ್ ಟ್ರೀ ಅಲ್ಲಿ ಸಬ್ ಬ್ರಾಂಚಸ್ ಎಲ್ಲ ಬರುತ್ತಲ್ವಾ, ದೋಸ್ ಆರ್ ಥಾಟ್ಸ್. ನೀವು ಈಗ ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ಇಂಟಿಗ್ರೇಷನ್, ಡಿಫರೆನ್ಸಿಯೇಷನ್ ಕಲಿಬೇಕು ಅಂತಂದ್ರೆ ನಿಮಗೆ ಬೇಸಿಕ್ ಮ್ಯಾಥ್ಸ್ ಗೊತ್ತಿರ್ಬೇಕು. ಬೇಸಿಕ್ ಮ್ಯಾಥ್ಸ್ ಚೂರ್ ಕಲ್ತ್ರಿ ಅಂದ್ರೆ ಆಮೇಲೆ ಇಂಟಿಗ್ರೇಷನ್, ಆಮೇಲೆ ಡಿಫರೆನ್ಸಿಯೇಷನ್, ಆಮೇಲೆ ಇನ್ನೇನೇನಿರುತ್ತೆ ಎಲ್ಲ ಕಲಿಬಹುದು. ಅದೇ ದಟ್ ಇಸ್ ಮ್ಯೂಸಿಕಲ್, ಅದೇ ಸಿಸ್ಟಮ್ ಇದೆ. ಹಿಂದೂಸ್ತಾನಿ ಆಗ್ಲಿ ಕರ್ನಾಟಕ ಆಗ್ಲಿ ಕೆಲವೊಂದು ಮಾಡ್ಯೂಲ್ಸ್ ಇರುತ್ತೆ. ಮೇನ್ ನೀವು ಕಲ್ತ್ಕೊಂಡ್ರಿ ಅಂತಂದ್ರೆ ನೀವು ಅದ್ರಲ್ಲಿ ಡಿಫ್ರೆಂಟ್ ಸಬ್ ಸೆಕ್ಷನ್ಸ್ ಎಲ್ಲ ಕಲಿತಾ ಹೋಗ್ಬೋದು. ಮೊದಲು ಸ್ವರಗಳ ಅಭ್ಯಾಸ ಆಗ್ಬೇಕು. ಅದೇ ಸ್ವರನ್ನ ನೀವು ಓಂಕಾರದಲ್ಲಿ ಅಭ್ಯಾಸ ಮಾಡ್ಬೇಕು. ಲೈಕ್ ಸಾ ಹೇಳ್ತೀವಿ, ಓ, ಇದನ್ನ ತಾಸ್ಗಟ್ಲೆ ಅಭ್ಯಾಸ, ನಾಟ್ ದಟ್ ಒಂದ್ ಸರ್ತಿ ಮಾಡಿದೆ ಅಂತ, ತಾಸ್ಗಟ್ಲೆ ವರ್ಷಾಂತರ ಮಾಡ್ಬೇಕು. I've been doing it since 15 years. And huge difference. ನಿಮ್ಗೆ ಯಾರು ಕೆಲವು ಗುರುಗಳು ಹೇಳ್ಕೊಡಲ್ಲ ದಟ್ ಓಂಕಾರದ ಅಭ್ಯಾಸ ಮಾಡ್ಬೇಕು, ಸ್ವರಗಳ ಅಭ್ಯಾಸ ಮಾಡ್ಬೇಕು ಅಂತ ಹೇಳ್ಕೊಡಲ್ಲ. ಜಸ್ಟ್ ಹೇಳ್ತಾರೆ ಹೀಗ್ ಮಾಡ್ಬೇಕು ಅಂತ. ಇಟ್ಸ್ ಅಪ್ ಟು ಅಸ್. ಆಲ್ವೇಸ್ ಇನ್ ಬೇರೆ ಸಬ್ಜೆಕ್ಟ್ಸ್ ಕಂಪೇರ್ ಮಾಡಿದ್ರೆ ಸಂಗೀತದಲ್ಲಿ ಇಟ್ಸ್ 90% ಆರ್ಸ್ ಸೆಲ್ಫ್ ಇಂಟ್ರೆಸ್ಟ್. ಅಂದ್ರೆ ನಾವು ಮಾಡೋದು 90% ಇರುತ್ತೆ, ಅವ್ರು ಹೇಳ್ಕೊಡೋದು 10% ಪ್ರಾಕ್ಟಿಕಲ್ ಜಾಸ್ತಿ. ಇವತ್ತು ಫಾರ್ ಎಕ್ಸಾಂಪಲ್ ಭೈರವ್ ರಾಗ ಹೇಳ್ಕೊಟ್ರು. ಇವತ್ತು ಅವ್ರು ಎಷ್ಟು ಹೇಳ್ಕೊಟ್ಟಿರ್ತಾರಲ್ವಾ, ಒಂದ್ಸತಿ ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದೆ ಮುಗೀತು ಅಂತಲ್ಲ, ಎವ್ರಿ ಡೇ ಸೇಮ್ ಥಿಂಗ್. ಸೊ ಒಂದು ರಾಗನ ಇಂಪ್ರೂವೈಸ್ ಮಾಡ್ಬೋದಲ್ವಾ? ಅಫ್ಕೋರ್ಸ್ ಮಾಡಿ. ಈಗ ಅವರು ನಿಮ್ ಗುರುಗಳು ಒಂದ್ ರೀತಿ ಹೇಳ್ಕೊಟ್ಟಿರ್ತಾರೆ, ಬಟ್ ಅದೇ ತರ ಹೇಳ್ಬೇಕು ಅಂತ ಏನಿಲ್ಲ, ನಿಮ್ಮ ಶೈಲಿಯಲ್ಲಿ ಹೇಳ್ಬೇಕು. ಅಂಡ್ ಇಟ್ ಇಸ್ ಅದಕ್ಕೊಂದು ಬಾರ್ಡರ್ ಇರುತ್ತೆ, ಇಟ್ಸ್ ಒಂದ್ ಫ್ರೇಮ್ ಇರುತ್ತೆ ಆ ರಾಗಕ್ಕೆ. ಈ ತಾಳದಲ್ಲೇ ಹಾಡ್ಬೇಕು. ಈ ತಾಳ್, ಒಂದ್ ತಾಳ್ ಫಾರ್ ಎಕ್ಸಾಂಪಲ್ 3 ತಾಳ್ ಇದೆ, ಇಟ್ ಹ್ಯಾಸ್ 16 ಬೀಟ್ಸ್. ಸೊ 1 to 16 ಅದು ಲೂಪ್ ತರ ಹೋಗ್ತಾ ಇರುತ್ತೆ. ನೀವು 16 ಬೀಟ್ಸ್ ಹಾಡೋ ಬದಲು 16 ಕ್ರಾಸ್ ಮಾಡಿ ಹಿಂದೆಲ್ಲೋ ಹೋಗಿ ಹಂಗ ಹಾಡಕ್ ಬರಲ್ಲ. ಇಟ್ಸ್ ಲೈಕ್ da din din da da din din da da din din da te din din da. This is the rhythm pattern. ಈ ಪ್ಯಾಟರ್ನ್ ಅಲ್ಲಿ ನೀವು ಸಾರೆಗಾಮ ಪದನಿಸ ಹಾಡ್ಬೇಕು. ಇದೇ ಪ್ಯಾಟರ್ನ್ ಅಲ್ಲಿ ಬಂದಿಶ್ ಹಾಡ್ಬೇಕು. ಬಂದಿಶ್ ಅಂತಂದ್ರೆ ಇಟ್ಸ್ ಆ ರಾಗನ ರಿಪ್ರೆಸೆಂಟ್ ಮಾಡೋದಕ್ಕೆ ಒಂದ್ 4 ಲೈನ್ ಇಂದು ಒಂದು ಇದು ಇರುತ್ತೆ ಹಾಡು, ಷಟ್ಪದಿ ತರ. ಅದಕ್ಕೆ ಕರ್ನಾಟಕಲ್ಲಿ ದೇಸೆ ಕೃತಿ ಆರ್ ಸಮಥಿಂಗ್ ಹಿಂಗೇನೋ ಹೇಳ್ಬೋದು. ಐ ಡೋಂಟ್ ನೋ if I am mistaken. I have heard from my friends. I have some friends who are from Carnatic music. ಸೊ ಅದ್ರ ಪ್ರಕಾರ ಈ ರಾಗದ್ದು ಧಾಟಿ ಅಂತ ಹೇಳ್ಬೋದು ನಮ್ಮ ಇದ್ರಲ್ಲಿ ಸಿಂಪಲ್ ಟರ್ಮ್ಸ್ ಅಲ್ಲಿ. ಯಾವ ತರ ಕೇಳಿಸುತ್ತೆ ಅದು, ಅದ್ರ ಧಾಟಿ ಹೇಗಿದೆ, ಟ್ಯೂನ್ ಹೇಗಿದೆ.
ಯಾವ ಪ್ಯಾಟರ್ನ್ ಇದೆ ಗೊತ್ತಾಗೋದಕ್ಕೆ ಬಂದಿಶ್ ಅಂತ ಇರುತ್ತೆ. ಇಟ್ ಇಸ್ ಓನ್ಲಿ ಆಫ್ 4 ಲೈನ್ಸ್. 4 ಲೈನ್ಸ್ ಅನ್ನ ನೀವು 1 ತಾಸ್ ಹಾಡ್ಬೇಕು. ದಟ್ ಇಸ್ ದ ಬ್ಯೂಟಿ ಆಫ್ ಹಿಂದೂಸ್ತಾನಿ ಮ್ಯೂಸಿಕ್. 4 ಲೈನ್ ನೀವು ಹಾಡೋಷ್ಟ್ರಲ್ಲಿ ಎಷ್ಟು ನಿಮಿಷ ಆಗತ್ತಪ್ಪ ಅಬ್ಬಬ್ಬಾ ಅಂದ್ರೆ 2 ಮಿನಿಟ್ಸ್ ಅಲ್ಲಿ ಮುಗಿದೋಗುತ್ತೆ ನೀವು ಎಷ್ಟೇ ಮಾಡಿದ್ರು. 1 hour ಯು ಹ್ಯಾವ್ ಟು ಸಿಂಗ್ ದಟ್ ಬಂದಿಶ್. ಅಂದ್ರೆ ಅದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ಸ್ ಮಾಡ್ತಾ ಆಮೇಲೆ ಪ್ರಾಕ್ಟೀಸ್ ಆಗುತ್ತೆ. ಹಾ ಎಸ್. ಸೊ ಈ ಆ ಬಂದಿಶ್ ನಿಮ್ಗೆ ಹೇಳ್ಕೊಡಲ್ಲ, ನೀವು ಕಲಿಬೇಕಲ್ವಾ? ನೀವೇ ಪ್ರಾಕ್ಟೀಸ್ ಮಾಡಿ ಬಂದಿಶ್ ಹೇಳ್ಕೊಡ್ತಾರೆ. ಆಮೇಲೆ ಬಂದಿಶ್ ನ ಎಕ್ಸ್ಟೆಂಡ್ ಹೆಂಗ್ ಮಾಡೋದು ಅಂತ ಕೆಲವು ಪ್ಯಾಟರ್ನ್ಸ್ ಅವ್ರು ಕೊಡ್ತಾರೆ. ಅದನ್ನೇ ನಾವು ಕಲ್ದು ಪ್ರಾಕ್ಟೀಸ್ ಮಾಡಿ ನಮ್ ಓನ್ ಪ್ಯಾಟರ್ನ್ಸ್ ಮಾಡ್ಬೇಕು. ಓಕೆ. ಸೊ ಇದರಿಂದ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತ್ರೆ ಯು ಕ್ಯಾನ್ ಲರ್ನ್ ಲಾಟ್ ಆಫ್ ಇಂಪ್ರವೈಸೇಷನ್ ಅಲ್ಲ, ಅಂದ್ರೆ ನಿಮ್ಮ ಹಾಡೋ ಶೈಲಿ ಬದಲಾಗುತ್ತೆ. ಅಂಡ್ ಯು ಕ್ಯಾನ್ ಸಿಂಗ್ ಅ ಲಾಟ್ ಆಫ್ ವೆರೈಟಿ ಆಫ್ ಸಾಂಗ್ಸ್. ಎಸ್, ನಾಟ್ ಓನ್ಲಿ ಹಿಂದೂಸ್ತಾನಿ, ಈವನ್ ಕರ್ನಾಟಕಲ್ಲೂ ಎರಡು ಅಷ್ಟೇನೆ. ಬಟ್ ಅದೇ ಒಟ್ಟಿನಲ್ಲಿ ಶಾಸ್ತ್ರೀಯ ಸಂಗೀತವನ್ನ ಕಲ್ತ್ರೆ ನೀವು ಏನಾದ್ರೂ ಹಾಡ್ಬೋದು. ಯೂನಿವರ್ಸಲ್ ಫೋಕ್ ಹಾಡ್ಬೋದು, ವೆಸ್ಟರ್ನ್ ಹಾಡ್ಬೋದು, ಎನಿಥಿಂಗ್ ಯು ಕ್ಯಾನ್ ಸಿಂಗ್. ವಾಯ್ಸ್ ಇಟ್ ವಿಲ್ ಫ್ಲೋ ಲೈಕ್ ಅ ರಿವರ್. ಸೊ ನೋಡಿದ್ರಲ್ಲ, ಸಿ ಶಾಸ್ತ್ರೀಯ ಸಂಗೀತ ಇಸ್ ಅ ಬೇಸ್. ಅದು ಕಲ್ತ್ರೆ ಐ ಥಿಂಕ್ ಯು ಕ್ಯಾನ್ ಲರ್ನ್ ಅದರ್ ಜಾನರ್ಸ್ ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಸಿಂಗಿಂಗ್ ಅದರ್ ಜಾನರ್ಸ್. ಸೊ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ, ಈಗ ಚಿಕ್ಕ ಮಕ್ಕಳು, ಈಗ 5 ವರ್ಷ 6 ವರ್ಷ ಆ ಮಕ್ಕಳು ಮ್ಯೂಸಿಕ್ ಕಲಿಬೇಕು ಅಂದ್ರೆ ಶಾಸ್ತ್ರೀಯ ಸಂಗೀತ ಇಸ್ ದ ಬೇಸ್, ಕ್ಯಾನ್ ಬಿ ಅ ಬೇಸ್ ಅಲ್ಲ. ಅಲ್ಲಿಂದ ಶುರು ಮಾಡಿದ್ರೆ ಇಟ್ ಇಸ್ ಅ ಬೇಸ್. ಅಲ್ಲಿಂದ ಶುರು ಮಾಡಿದ್ರೆ ದೇ ವಿಲ್ ಹ್ಯಾವ್ ಎ ವೆರಿ ಗುಡ್ ಹೋಲ್ಡ್ when they are 18, when they are 20. Agar voice mature ಆಗಿರುತ್ತೆ and they can be very good singer. Yes, today we have young artists. I think we have artists who are only 17 and 18 and they're singing like pro. Seriously. So that needs a lot of dedication, focus, discipline. Discipline is main thing in classical music. You early morning ಎದ್ದು ಈ ರಾಗನೇ ಪ್ರಾಕ್ಟೀಸ್ ಮಾಡಬೇಕು, ಈವ್ನಿಂಗ್ ಇದನ್ನೇ ಮಾಡಬೇಕು, ಮಧ್ಯಾಹ್ನ ಬೇರೆದ್ ಮಾಡಬೇಕು. ಓಕೆ. ನೀವು ನನಗೆ ಯಾವ ರಾಗ ಇಷ್ಟ ಅದನ್ನ ಮಾಡ್ತೀನಿ ಬೆಳಗ್ಗೆ ಅಂತ ಹೇಳಕ್ ಆಗಲ್ಲ. ಮಾರ್ನಿಂಗ್ ರಾಗಸ್ ಯಾವ್ದಿದೆ ಅದನ್ನೇ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ಬೇಕು. ಬಿಕಾಸ್ ಯುವರ್ ವಾಯ್ಸ್, ಬೆಳಗ್ಗೆ ವಾಯ್ಸ್ ತುಂಬಾ ನಿಮ್ದು ಡೌನ್ ಇರುತ್ತೆ, ಗಂಟ್ಲು ಹಿಡ್ಕೊಂಡಿರುತ್ತೆ, ಅಂಡ್ ಬಾಡಿಯಲ್ಲಿ ಎನರ್ಜಿ ಫ್ಲೋ ಇರಲ್ಲ, ಒಂಥರ ಬಾಡಿ ಬ್ರಿಟಲ್ ಆಗಿರುತ್ತೆ. ಸೊ ನಿಮ್ದು ಅದು ವಾರ್ಮ್ ಅಪ್ ಜಿಮ್ ಅಂತ ಹೇಳ್ಬೋದು, ಅದನ್ನ ವೋಕಲ್ ಜಿಮ್ ಅಂತ ಹೇಳ್ಬೋದು. ಸೊ ಈ ವೋಕಲ್ ಜಿಮ್ ಹೇಳ್ಕೊಡಕ್ಕೆ ಒಂದು ಗುರು ವೆರಿ ಇಂಪಾರ್ಟೆಂಟ್. ಓಕೆ, ಎಲ್ಲಾ ಟೈಪ್ ಆಫ್ ಹಾಬಿ, ಯಾವುದೇ ಹಾಬಿ ತಗೊಳ್ಳಿ, ಬ್ಯಾಡ್ಮಿಂಟನ್ ಆಗಿರ್ಲಿ, ಕ್ರಿಕೆಟ್ ಆಗಿರ್ಲಿ, ಒಂದು ಗುರು ಇರಬೇಕು, ಒಂದು ಕೋಚ್ ಇರಬೇಕು. ಹಾಗೆ ವಾಟ್ ಇಸ್ ದ ರೋಲ್ ಆಫ್ ಅ ಗುರು ಇನ್ ಶಾಸ್ತ್ರೀಯ ಸಂಗೀತ? ಫಸ್ಟ್ಲಿ ಐ ವುಡ್ ಲೈಕ್ ಟು ಸೇ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕ್ಕುತಿ. ಇಟ್ಸ್ ಅ ಫೇಮಸ್ ಫ್ರೇಸ್. ಕರೆಕ್ಟ್. ಸೊ ಗುರು ಇಲ್ದೆ, ಗುರು ಬಿನ ಜ್ಞಾನ ನಹಿ ಅಂತ ಒಂದು ಬಂದಿಶ ಇದೆ. ಗುರು ಇಲ್ಲ ಅಂದ್ರೆ ನೀವು ಒಂದ್ ಹೆಜ್ಜೆನೂ ಇಡಕ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ಒಂದ್ ರಾಗ ಇದನ್ ಯಾರೋ ಹಾಡಿದ್ ಕೇಳಿ ಹಾಡ್ತೀನಿ ಅನ್ಕೊಳ್ಳಿ, ಅದ್ರಲ್ಲಿ ಸಾರೇ ಗಾಮ ಪ ಧ ನೀ ಸ, ಅದ್ರಲ್ಲಿ ಕೋಮಲ್ ಶುದ್ಧ ಸ್ವರಗಳಂತ ಇರುತ್ತೆ. ಆ ಕೋಮಲ್ ಯಾವ್ದು, ಶುದ್ಧ ಯಾವ್ದು ಅನ್ನೋದು ಹೇಳ್ಕೊಡೋದು ಯಾರು ನಮ್ಗೆ? ಗುರು. ನಾನು ಯಾರೋ ಹಾಡಿದ್ ಕೇಳಿ ನನಗ್ ಹೆಂಗ್ ಬೇಕಂಗ್ ಹಾಡಿದ್ರೆ ಅದು ಭೈರವ್ ರಾಗ ಆಗ್ಬಿಡಲ್ಲ. ಭೈರವ್ ರಾಗಲ್ಲಿ ರೇಷಬ್ ಅಂಡ್ ದೈವತ್ ಆರ್ ಕೋಮಲ್. ಕೋಮಲ್ ಅಂದ್ರೆ ಒಂದ್ ಸ್ವರ ಸ್ಥಾನದಿಂದ ಒಂಚೂರು ಡೌನ್. ಶುದ್ಧ ಸ್ವರ ಅಂದ್ರೆ ನಾರ್ಮಲ್ ಸ್ವರ. ಸಾ, ಇಟ್ ಇಸ್ ನಾರ್ಮಲ್ ಸಾ. ಸಾರೇ ರೇಸ್ ಶುದ್ಧ, ನಾರ್ಮಲ್ ರೇ. ಸಾರೇ, found out the difference? Yes. This is komal rishabh. Okay. So this is the pattern of rag bhairav. ರೇ ಕೋಮಲ್ ಬರುತ್ತೆ, ದೈವತ ಕೋಮಲ್ ಬರುತ್ತೆ. ನಾವ್ ಅದೇ ಪ್ಯಾಟರ್ನ್ ಅಲ್ಲಿ ಹಾಡ್ಬೇಕು. ಅಕಸ್ಮಾತ್ ಯಾರೋ ಹಾಡಿದ್ ಕೇಳಿಸ್ಕೊಂಡೆ ನಾನು, ಭೈರವ್ನ ನನಗ್ ಹೆಂಗ್ ಬೇಕಂಗ್ ಹಾಡ್ಬಿಟ್ರೆ ಅದು ಭೈರವ್ ಆಗ್ಬಿಡಲ್ಲ, ಟೋಟಲಿ ಚೇಂಜ್ ಆಗುತ್ತೆ. ಸೊ ಟೀ ನಲ್ಲಿ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕ್ಬಿಟ್ರೆ ಹೆಂಗಾಗುತ್ತೆ? ಎಸ್, ಅದಕ್ಕಾಗಿ ಗುರುಗಳು ಬೇಕೇ ಬೇಕು. ಒಂದು ಗೈಡ್. ಅಂಡ್ ಅವರು ಕಲ್ತಿರ್ತಾರೆ, ಅಂಡ್ ಅವ್ರ ಎಕ್ಸ್ಪೀರಿಯನ್ಸ್ ನ ಅವ್ರ ಡಿಸಿಪ್ಲಿನ್ಸ್ ಗೆ ಫಾಲೋ ಮಾಡ್ತಾರೆ. ಅವರಲ್ಲಿ ಇಟ್ಸ್ ಲೈಕ್ ತಪಸ್ಸು, ಅವರೆಲ್ಲ ವೈಬ್ಸ್ ಇರುತ್ತೆ. ವೆನ್ ಯು ಗೋ ಅಂಡ್ ಸಿಟ್ ಇನ್ ಫ್ರಂಟ್ ಆಫ್ ಅ ಗುರು, ನಿಮ್ಗೆ ಅದು ವೈಬ್ರೇಷನ್ಸ್ ನಿಮ್ಗೆ ಅದು ಡಿಫ್ರೆಂಟ್ ಆಗೇ ಇರುತ್ತೆ. ನಿಮ್ಗೆ ಆ ಒಂದು ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮಲ್ಲಿ. ಅದು ಖಂಡಿತ, ಅದು ಒಂದು ಆ ಫೀಲಿಂಗ್ ಹೇಳ್ಕೊಳಕ್ ಆಗಲ್ಲ. ಖಂಡಿತ, ಸೀರಿಯಸ್ಲಿ. ಸೊ ಶಾಸ್ತ್ರೀಯ ಸಂಗೀತ ಕ್ಯಾನ್ ಬಿ ಎ ವೆರಿ ಗುಡ್ ಹಾಬಿ. No, it's not hobby.
Don't say it hobby. Okay. Hobby is something which is for passing your time. Time Okay. ಹೋಗ್ತಿಲ್ಲ ನನಗೆ Yes, free yes, yes. times ಆಗ್ ಮಾಡ್ತೀನಿ. Right, It's right, not right. a hobby Okay. at all. It's not a hobby, it is It's passion. passion. ಸಾಧನೆ ನಮ್ಮ ಇದರಲ್ಲಿ ಧಾರ್ಮಿಕ ಭಾಷೆಯಲ್ಲಿ ಹೇಳಿದ್ರೆ ಸಾಧನೆ. ಸಾಧನೆ. Okay. A way of living. ಅದು ಎಲ್ಲೂ ಹೋಗಲ್ಲ. ಎಲ್ಲೂ ಹೋಗಲ್ಲ. After your life also it is carried forward. ಸಾಧನೆ. Like when you turn 70 or 80, you'll be sitting and thinking, 30 ವರ್ಷ ಸಾಧನೆ ಮಾಡಿದೆ ನಾನು, 40 ವರ್ಷ ಮಾಡಿದ್ದೇನೆ. It will not go anywhere. It will show up in your voice when you sing. Okay, absolutely. ಕರೆಕ್ಟ್. ನೀವು ಹೇಳ್ದಂಗೆ ಸಾಧನೆ ಒಂದು ಮಕ್ಕಳಿಗೆ, ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ, ಅವ್ರಿಗೆ ಮ್ಯೂಸಿಕ್ ಕಲಿಬೇಕು. ಈಗ ಯಾರೋ ಒಬ್ರು ಮ್ಯೂಸಿಕ್ ಬಗ್ಗೆ ಏನೂ ನಾಲೆಜ್ ಇರಲ್ಲ. ಅವರು ಅವ್ರ ಪೇರೆಂಟ್ ಅವ್ರ ಮಗುನ ಶಾಸ್ತ್ರೀಯ ಸಂಗೀತ ಕ್ಲಾಸಸ್ಗೆ ಹಾಕ್ಬೇಕು ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಒಂದು ಕಾಮನ್ ಕ್ವೆಶನ್ ಬರುತ್ತೆ, ಯಾಕೆ ಹಾಕ್ಬೇಕು, ವೈ ಶಾಸ್ತ್ರೀಯ ಸಂಗೀತ, ಐ ಕ್ಯಾನ್ ಪುಟ್ ಹರ್ ಟು ಡ್ಯಾನ್ಸ್ ಆರ್ ಪುಟ್ ಹರ್ ಟು ಸಮಥಿಂಗ್ ಎಲ್ಸ್. ಸೊ ಅದರಿಂದ ನನಗೇನ್ ಲಾಭ, ನನ್ನ ಮಗುಗೇನ್ ಲಾಭ? ಕ್ಯಾನ್ ಯು ಜಸ್ಟ್ ಹೈಲೈಟ್ ದಿಸ್ ಪಾಯಿಂಟ್? ನೀವು ಲಾಭ, ಪ್ರಾಫಿಟ್ ಲಾಸ್ ಬಗ್ಗೆ ಥಿಂಕ್ ಮಾಡಿದ್ರೆ ಇವತ್ತು ಯಾವ ಆರ್ಟ್, ಯಾವ ಫೈನ್ ಆರ್ಟ್ಸ್ ಕಲಿಯಕ್ಕಾಗಲ್ಲ, ಯಾವ್ದು ಕಲಿಯಕ್ಕಾಗಲ್ಲ. ಲಾಭ ಇನ್ ದ ಸೆನ್ಸ್ ವಾಟ್ ಐ ಮೀನ್, ಅದೇ ನಂಗೆ ಅರ್ಥ ಆಯ್ತು. ಅವ್ರಿಗೆ ಏನಂದ್ರೆ ಮುಂದೆ ಹೋಗಿ ದೊಡ್ಡ ಪರ್ಫಾರ್ಮರ್ ಆಗ್ಬೇಕು, ಇವ್ರಿಗೆ ಅವಾರ್ಡ್ ಬರ್ಬೇಕು, ದೊಡ್ಡ ಫೇಮಸ್ ಸೆಲೆಬ್ರಿಟಿ ಆಗ್ಬೇಕು, ಜನ ನ್ಯೂಸ್ ಚಾನೆಲ್ ನವರು ಇಂಟರ್ವ್ಯೂ ಮಾಡ್ಬೇಕು. ಮೈಂಡ್ ಸೆಟ್. ದಿಸ್ ಇಸ್ ಇಟ್. ಇನ್ನೂ ಜಾಸ್ತಿ ಎಲಾಬರೇಟ್ ಮಾಡಿದ್ರೆ ಪದ್ಮಶ್ರೀ ಸಿಗ್ಬೇಕು, ಭಾರತ ರತ್ನ ಸಿಗ್ಬೇಕು. ಇದೆಲ್ಲ ಅವ್ರಿಗೆ ಭಾರತ ರತ್ನ ಯಾಕೆ ಸಿಕ್ತು? ಪಂಡಿತ್ ಭೀಮಸೇನ್ ಜೋಶಿ ಅವ್ರಿಗೆ ಯಾಕೆ ಸಿಕ್ತು? ಅವ್ರು ಭಾರತ ರತ್ನ ಸಲುವಾಗಿ ಸಂಗೀತ ಕಲಿಲಿಲ್ಲ. He was crazy of music. He did not find anything to ಅವ್ರಿಗೆ ಬೇರೆನೂ ಕಾಣಲಿಲ್ಲ ಕಣ್ಣಿಗೆ ಸಂಗೀತ ಬಿಟ್ಟು. ಹೌದು. ಯು ಶುಡ್ ಫರ್ಗೆಟ್ ಎವ್ರಿಥಿಂಗ್. ನಿಮ್ಮ ಸುತ್ತಮುತ್ತ ಏನ್ ಡಿಸ್ಟ್ರಾಕ್ಷನ್ಸ್ ಇದೆ ಎಲ್ಲ ಮರೆತು 100% ಡೆಡಿಕೇಶನ್ ಅಂಡ್ ಫೋಕಸ್ ಇಂದ ಮ್ಯೂಸಿಕ್ ಕಲಿಬೇಕು. ಬೇಸಿಕಲಿ ಪೇರೆಂಟ್ಸ್ ಗೆ ನಾನು ಏನ್ ಹೇಳೋದು ಅಂದ್ರೆ, ನನ್ನ ಹತ್ರನೂ ಕೆಲವು ಮಕ್ಕಳು ಕಲಿತಾರೆ. ಕೆಲವೊಂದು ಪೇರೆಂಟ್ಸ್ ನೋಡಿದೀನಿ, ಯು ವೋಂಟ್ ಬಿಲೀವ್, ವೆರಿ ನಾಸ್ಟಿ ಪೀಪಲ್. ಲೈಕ್ ಫಿಸಿಕ್ಸ್, ಈ ಬೇರೆ ಸಬ್ಜೆಕ್ಟ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ ಮ್ಯೂಸಿಕ್ ಅಂದ್ರೆ. ಮೇಡಮ್, ಯು ಟಾಟ್ ಲಾಸ್ಟ್ ಮಂತ್, ಯು ಟಾಟ್ ಓನ್ಲಿ ದಿಸ್ ಮಚ್, ನೋ ಓನ್ಲಿ ಒನ್ ಪೇಜ್ ಯು ಗಿವ್, ನೋ ವೇರ್ ಇಸ್ ಅನದರ್ ಪೇಜ್? You have everybody is filling their books like anything. You have given only one page. What is this, madam? ಹೀಗೆ ಅಂತವ್ರನ್ನ ನಾನು ಗೇಟಿಂದ ಆಚೆ ಕಳಿಸ್ತೀನಿ. ಐ ವಿಲ್ ನಾಟ್ ಎಂಟರ್ಟೈನ್ ದೆಮ್. ಗೆಟ್ ಔಟ್. ಅದು ಈ ತರ ಮೆಂಟಾಲಿಟಿ ಯಾಕೆಂದ್ರೆ ಮೇ ಬಿ ಅವ್ರಿಗೆ ಅವೇರ್ನೆಸ್ ಇರಲ್ಲ. ಒಂದು ಮ್ಯೂಸಿಕ್ ಅಂದ್ರೆ ಏನು ಅವ್ರಿಗೆ ಗೊತ್ತಿಲ್ಲ, ಸಂಗೀತ ಅಂದ್ರೆ ಏನು. ಖಂಡಿತ. ಯಾಕಂದ್ರೆ ಈಗ ಕಮರ್ಷಿಯಲ್ಸ್ ಆಗಿದೆ. ಈಗ ಕನ್ನಡ ಆಗ್ಲಿ, ತಮಿಳ್, ತೆಲುಗು, ಹಿಂದಿ ಎಲ್ಲ ಪರಭಾಷೆ ಮ್ಯೂಸಿಕ್ ಒಂದು ಸೋಷಿಯಲ್ ಮೀಡಿಯಾಗೋಸ್ಕರ, ಒಂದು ಪಬ್ಲಿಸಿಟಿಗೋಸ್ಕರ ಎಲ್ಲ ಫೇಮಸ್ ಆಗಿದೆ. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ಶಾಸ್ತ್ರೀಯ ಸಂಗೀತ ಕಮ್ಸ್ ಸೆಕೆಂಡ್ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್. ಈಗ ಮ್ಯೂಸಿಕ್ ಅಂದ ತಕ್ಷಣ ಫಸ್ಟ್ ಮೈಂಡ್ ತಲೆಗೆ, ಈಗ ಕಾಮನ್ ಮ್ಯಾನ್ಗೆ ಬಾಲಿವುಡ್ ಮ್ಯೂಸಿಕ್, ಸ್ಯಾಂಡಲ್ವುಡ್ ಫಿಲ್ಮ್ ಇರೋದು, ಅದು ಒಂದು ಕಮರ್ಷಿಯಲ್ ಮ್ಯೂಸಿಕ್, ಅದು ಫಸ್ಟ್ ಬರುತ್ತೆ. ಶಾಸ್ತ್ರೀಯ ಸಂಗೀತ ಅವ್ರಿಗೆ ಅನ್ಸುತ್ತೆ it is only for certain kind of people, not for everybody. It's not a mass appeal. ನಮ್ ಗ್ರೂಪ್ ಬೇರೆ ಅಂತ ಅವ್ರು ತಮ್ಮಂದ ಬೇರ್ಪಡಿಸ್ಕೊಂಡ್ಬಿಡ್ತಾರೆ. ಆತರ ಬಂದಿದೆ. ಯಾಕಂದ್ರೆ it is somehow the society, how community is. ಕಮ್ಯುನಿಟಿ ಹೇಗ್ ನೋಡೋದು ಅದೇ ತರ ಒಂದ್ ಪರ್ಸನ್ ನೋಡ್ತಾರೆ ಅಲ್ವಾ. ಒಂದು ಕಮ್ಯುನಿಟಿಗೆ ಶಾಸ್ತ್ರೀಯ ಸಂಗೀತ ಕಮ್ ಸೆಕೆಂಡ್ ಅಂದ್ರೆ ಅವನ್ಗೂ ಅನ್ಸುತ್ತೆ ಸೆಕೆಂಡ್ ಅದು ಅಂತ. ಸೊ ಸಮ್ವೇರ್ ಶಾಸ್ತ್ರೀಯ ಸಂಗೀತ ಶುಡ್ ಬಿ ದಿ ಪ್ರೈಮರಿ ವೇ ಆಫ್ ಮ್ಯೂಸಿಕ್. ಎಲ್ಲೋ ಒಂದ್ ಕಡೆ ನಮ್ಮ ಮೂವಿ ಇಂಡಸ್ಟ್ರಿಯಲ್ಲೂ ಯೂಸ್ ಆಗ್ಬೇಕು, ಜಾಸ್ತಿ ಬಳಕೆ ಆಗ್ಬೇಕು. ಫರ್ಗೆಟ್ ದ ಅದರ್ ಲ್ಯಾಂಗ್ವೇಜಸ್, ಯೂಸ್ ಇಟ್ ಇನ್ ಕನ್ನಡ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಸಂಗೀತ, ಹಿಂದೂಸ್ತಾನಿ ಆರ್ ಕ್ಲಾಸಿಕಲ್ ಮ್ಯೂಸಿಕ್ ಬಹಳ ಸಾಂಗ್ಸ್ ಬರಬೇಕು. ಒಂದು ಟೈಮ್ ಇತ್ತು, ಅಲ್ಲಿ ದೇರ್ ಲಾಟ್ ಆಫ್ ಇಂಪ್ರವೈಸೇಷನ್ಸ್ ಈ ತರ ಯೂಸ್ ಆಗೋದು. ಹಿಂದೂಸ್ತಾನಿ ಕ್ಲಾಸಿಕಲ್ ರಾಗಗಳು ಸಖತ್ ಯೂಸ್ ಆಗೋದು. ಬಟ್ ಈಗಿನ ಟ್ರೆಂಡ್ ಹೇಗಿದೆ ಅಂದ್ರೆ, ದೇ ಹ್ಯಾವ್ ಫರ್ಗಾಟನ್ ಆಲ್ ದಿಸ್. ಈಗ ಏನಿಂತ ಎಲೆಕ್ಟ್ರಾನಿಕ್ ಬೀಟ್ಸ್ ಬರುತ್ತೆ ಅಂಡ್ ವೆರಿ ಕ್ವಿಕ್ ಟು ಮೇಕ್ ಮ್ಯೂಸಿಕ್. ಸೊ ಎಲೆಕ್ಟ್ರಾನಿಕ್ ಬೀಟ್ಸ್ ಬಂದ್ಮೇಲೆ ಈ ಕ್ಲಾಸಿಕಲ್ ರಾಗಸ್ ಸ್ವಲ್ಪ ಇಂಪಾರ್ಟೆನ್ಸ್ ಅಂಡ್ ಯೂಸೇಜ್ ಆಫ್ ಇಟ್ ಹ್ಯಾಸ್ ಕಮ್ ಡೌನ್ ಡ್ರಾಸ್ಟಿಕಲಿ. ಸೊ ಸಮ್ವೇರ್ ದೇ ಹ್ಯಾವ್ ಟು ಸ್ಟಾರ್ಟ್ ಯೂಸಿಂಗ್ ಕ್ಲಾಸಿಕಲ್ ಮ್ಯೂಸಿಕ್. ನೌ ದ ನೆಕ್ಸ್ಟ್ ಕ್ವೆಶ್ಚನ್ ಐ ಹ್ಯಾವ್ ಫಾರ್ ಯು ಈಸ್, adults as a parent, ಅವ್ರಿಗೆ ಇದರ ಅವೇರ್ನೆಸ್, ಹೌ ಟು ರೀಚ್ ಔಟ್ ಟು ದ ಪೀಪಲ್, ರೀಚ್ ಔಟ್ ಟು ದಿ ಪೇರೆಂಟ್ಸ್
ಅಂಡ್ ಸೇ ದಟ್ ಶಾಸ್ತ್ರೀಯ ಸಂಗೀತ ನಿಮ್ಮ ಮಕ್ಕಳು ಕಲ್ತ್ರೆ ಹ್ಮ್. ನಿಮ್ಗೂ ಲಾಭ, ನಿಮ್ಗೂ ಒಂದು ಪ್ರಯೋಜನ ಆಗತ್ತೆ. ಹ್ಮ್. ನಿಮ್ಗೂ ಒಂದು ಅವ್ರು ಪ್ರಾಕ್ಟೀಸ್ ಮಾಡೋದ್ರಿಂದ ಎಲ್ಲೋ ನಿಮ್ ಕಡೆ ನಿಮ್ ಕೇಳಿ ನಿಮ್ಗೂ ಒಂಥರ ಮೆಂಟಲ್ ಸ್ಟ್ರೆಸ್ ಕಮ್ ಡೌನ್ ಆಗುತ್ತೆ, ಮೈಟ್ ಕಮ್ ಡೌನ್. ಆತರ ಏನೋ ದ ಬೆನಿಫಿಟ್ಸ್, ದ ಅಡ್ವಾಂಟೇಜಸ್ ಆಫ್ yes. ಲರ್ನಿಂಗ್ ಕ್ಲಾಸಿಕಲ್ Yes. ಮ್ಯೂಸಿಕ್ ಮಕ್ಕಳು ಕಲಿತಾರೆ. ಬಟ್ ಆಸ್ ಅ ಪೇರೆಂಟ್, ಆಸ್ ಅನ್ ಅಡಲ್ಟ್, ವಾಟ್ ವಿಲ್ ಯು ಗೆಟ್? ವಾಟ್ ಆರ್ ದ ಹೆಲ್ತ್ ಬೆನಿಫಿಟ್ಸ್? ಎಸ್, ಡೆಫಿನೆಟ್ಲಿ. ಫಸ್ಟ್ ಆಫ್ ಆಲ್, ಯಾರಾದ್ರೂ ಮಗು, ಚಿಕ್ಕ ಮಗು ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಒಂದು ಹಿಂಟ್ ಅವ್ರಿಗೆ ಸಿಕ್ತು ಅಂದ್ರೆ, ಯು ಹ್ಯಾವ್ ಟು ಅಪ್ರೋಚ್ ಅ ಗುರು. ಹ್ಮ್. ಅಂದ್ರೆ ತುಂಬಾ ಹುಡುಕ್ಬೇಕು. ಇವಾಗೆಲ್ಲ ಫೇಕ್ ಗುರುಗಳು ತುಂಬಾ ಇರ್ತಾರೆ, ಎಸ್ಪೆಷಲಿ ಬೆಂಗಳೂರಲ್ಲಿ. ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. Okay. ಲೆಟ್ಸ್ ಕೀಪ್ ಇಟ್ ಅಪಾರ್ಟ್. Yeah. ಏನ್ ಮಾಡ್ಬೇಕು ಅಂದ್ರೆ, ಒಳ್ಳೆ ಗುರುನ ಹುಡುಕ್ಬೇಕು. ಹುಡುಕಿ ಕ್ಲಾಸ್ ನಲ್ಲಿ ಮಗುನ ಬಿಟ್ಟು ಹೋಗ್ಬಾರ್ದು. ಓಕೆ. ಫಸ್ಟ್ ಫ್ಯೂ ಕ್ಲಾಸಸ್ ಮಗು ಜೊತೆ ಅಲ್ಲಿ ಕುತ್ಕೊಂಡು ಶಾಸ್ತ್ರೀಯ ಸಂಗೀತದ ಬಗ್ಗೆ ಅವ್ರು ತಿಳ್ಕೊಬೇಕು ಮೊದಲು ಗುರುಗಳಿಂದ. ಗುರುಗಳಿಗೆ ಕ್ವೆಶನ್ಸ್ ಕೇಳಬೇಕು. ವೈ ಕ್ಲಾಸಿಕಲ್ ಮ್ಯೂಸಿಕ್? ವೈ ಶುಡ್ ವಿ ಲರ್ನ್ ಇಟ್? ಹೌ ವಿಲ್ ಇಟ್ ಹೆಲ್ಪ್ ಮೈ ಕಿಡ್ ಆರ್ ಹೌ ವಿಲ್ ಇಟ್ ಹೆಲ್ಪ್ ಮೀ? ಅವ್ರು ಇದನ್ನ ಕೇಳಬಾರ್ದು, ಮುಂದೆ ನಂಗೆ ಇದು ರಿಟರ್ನ್ಸ್, ನಾ ಇಷ್ಟು ಫೀಸ್ ಕೊಡ್ತೀನಿ, ರಿಟರ್ನ್ಸ್ ಬರುತ್ತಾ ನನ್ಗೆ, ಅದನ್ನ ಕೇಳ್ತಾರೆ. ಇವತ್ತು ಮಗು ಹಾಡ್ ಕಲೀತು ಅಂದ್ರೆ, ನಾಳೆ ಬೆಳಗ್ಗೆ ಯು ಶುಡ್ ಗೋ ಟು ರಿಯಾಲಿಟಿ ಶೋ ಅಂಡ್ ನಾಡಿದ್ದು ಅವರ್ ಪ್ರೈಸ್ ವಿನ್ ಆಗ್ಬೇಕು. ಹಾಗಾಗ್ಬೇಕು ಅಂದ್ರೆ ಅದು ಸಾಧ್ಯ. ಇಫ್ ಯು ಹ್ಯಾವ್ ಟು ಗೋ ಆನ್ ಸ್ಟೇಜ್, ಇಟ್ ವಿಲ್ ಟೇಕ್ ಮಿನಿಮಮ್ ಆಫ್ 10 years. ಮಿನಿಮಮ್ 10 ವರ್ಷ ನೀವು ಕಲಿಬೇಕು ಸ್ಟೇಜ್ಗೆ ಹೋಗ್ಬೇಕು ಅಂದ್ರೆ. ಈಗಿನವರು ಫೇಕ್ನವ್ರನ್ನೆಲ್ಲ ನೋಡಿದೀನಿ, ಫೇಸ್ಬುಕ್ ಅಲ್ಲೆಲ್ಲ ಹಾಡ್ ಪೋಸ್ಟ್ ಮಾಡ್ತಾರಲ್ಲ, ಏನೂ ಬರ್ತಿರಲ್ಲ, ಸುಮ್ನೆ ಏನೋ ಒಂದ್ ಹಾಡೋದು, ಅದನ್ನ ಶೇರ್ ಮಾಡೋದು. ನಿನ್ನೆ ಒಂದ್ ಯಾವ್ದೋ ರಾಗ ಕಲ್ತೆ ಅಂದ್ರೆ ನೆಕ್ಸ್ಟ್ ಡೇ ಅದನ್ನ ಪೋಸ್ಟ್ ಮಾಡ್ತಾರೆ. ದಟ್ ಇಸ್ ನಾಟ್ ರೈಟ್. ಯು ಹ್ಯಾವ್ ಟು ಗೋ ಇನ್ ಟು ಡೆಪ್ತ್ ಆಫ್ ಇಟ್. ನಾಟ್ ಲೈಕ್ ನಾಳೆ ನಾನು ಸ್ಟೇಜ್ ಹತ್ಬೇಕು ಅನ್ನೋದು ಕಲಿಯೋದಲ್ಲ, ಅದು ನನಗೋಸ್ಕರ ಕಲಿಯೋದು. ಈಗ ನಾನ್ ಹಾಡಿದ್ದು ನಾ ಕೇಳಿಸ್ಕೊಂಡಾಗ ನನ್ಗೆ ಖುಷಿ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರ ಹೆಂಗ್ ಖುಷಿ ಆಗ್ತಾರೆ? ಸಾಧ್ಯ ಇಲ್ಲ. ಒಂದು ರಾಗನ ತಪ್ಪು ಹೇಳೋದು ತಪ್ಪು ಅಲ್ವಾ? ಮೇಜರ್ ಮಿಸ್ಟೇಕ್ ಐ ವುಡ್ ಸೇ. ಒಂದು ರಾಗನ ಕಲಿಬೇಕು ಅಂದ್ರೆ ಸುಮಾರು ವರ್ಷ ಪ್ರಾಕ್ಟೀಸ್ ಬೇಕು ಅದಕ್ಕೆ, ಅಂಡ್ ಒಂದು ಶ್ರಮ ಬೇಕು. ಹಾಗೆ ಪ್ರಾಕ್ಟೀಸ್ ಮಾಡಿ ಒನ್ಸ್ ಯು ಆರ್ ಪರ್ಫೆಕ್ಟ್, ದೆನ್ ಯು ಕ್ಯಾನ್ ಪೋಸ್ಟ್ ಇನ್ ಸೋಷಿಯಲ್ ಮೀಡಿಯಾ, ಪೋಸ್ಟ್ ಸಮ್ವೇರ್. ಬಟ್ ಕಲಿಬೇಕಾದ್ರೆ ಪೋಸ್ಟ್ ಮಾಡಿದ್ರೆ ನಿಮ್ಗೆ ಅಲ್ಲೇ, ಅಂಡ್ ಯಾರು ಅದ್ರ ಆ ರಾಗ ತಿಳ್ಕೊಂಡಿದಾರಲ್ಲ ಅವ್ರು ದೇ ಕ್ಯಾನ್ ಫೈಂಡ್ ಔಟ್ ದ ಫ್ಲಾ. ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಈ ಮಕ್ಕಳು ಎಸ್ಪೆಷಲಿ ಹುಡುಕಲ್ವಾ, ಸೊ ಅವ್ರಿಗೆ ನಾನು ಕಲಿತೆ ಅಂತ ದೇ ವಾಂಟ್ ಟು ಶೋಕೇಸ್ ಇಟ್ ಟು ದ ವರ್ಲ್ಡ್. ಸೊ ಎಲ್ಲೋ ಪೇರೆಂಟ್ಸ್ ದೇ ಟೇಕ್ ಅ ವಿಡಿಯೋ ಅಂಡ್ ಪೋಸ್ಟ್ ಇಟ್. ಅದು ಇಟ್ಸ್ ಗುಡ್ ಇಫ್ ಯು ಆರ್ ಶೇರಿಂಗ್ ವಿತ್ ಯುವರ್ ಫ್ಯಾಮಿಲಿ. ಬಟ್ ಒಂದು ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡ್ಬೇಕಾದ್ರೆ ದಯವಿಟ್ಟು ಆ ಪರ್ಟಿಕ್ಯುಲರ್ ರಾಗನ ಪರ್ಫೆಕ್ಟ್ ಆಗಿದ್ಯಾ, ಮಗು ಕಲ್ತ್ಕೊಂಡಿದಾರ ಗುರುಗಳಿಗೆ ಕೇಳಿ ಅವ್ರ ಗುರುಗಳು ಒಪ್ಪಿದ್ರೆ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಮಗು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಶೇರ್ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ನೆಗೆಟಿವ್ ಕಮೆಂಟ್ಸ್, ಫೀಡ್ಬ್ಯಾಕ್ ಬಂತಂದ್ರೆ ಮಗುಗೆ ಒಂಥರ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಂಗ ಆಗಿ ಕಲಿಯೋದೇ ನಿಲ್ಸ್ಬಿಡ್ಬೋದು. ಖಂಡಿತ ಅದು ಒಂಥರ, ಅದು ಇಟ್ಸ್ ಮೇಜರ್ ಡ್ರಾಬ್ಯಾಕ್. ಸಣ್ಣ ಮಕ್ಕಳಿಗೆ ಏನಂದ್ರೆ, ಯಾರಾದ್ರೂ ಒಳ್ಳೆ ಪ್ರೇಸ್ ಮಾಡಿದ್ರೆ ಖುಷಿ ಆಗುತ್ತೆ, ಏನಾದ್ರೂ ಕೆಟ್ಟದಾಗ ಹೇಳ್ಬಿಟ್ರೆ ಅವರು ದಿಸ್ ಮ್ಯೂಸಿಕ್ ಇಸ್ ನಾಟ್ ಫಾರ್ ಮೀ, ಐ ಹ್ಯಾವ್ ಟು ಲೀವ್ ಇಟ್ ಅನ್ನೋ ತಲೆಯಲ್ಲಿ ಬಂದ್ಬಿಡುತ್ತೆ. ಬಿಕಾಸ್ ದೇ ಆರ್ ಕಿಡ್ಸ್ ಅಲ್ವಾ, ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ದಯವಿಟ್ಟು ಲರ್ನ್ ಮ್ಯೂಸಿಕ್ ಅಂಡ್ ಒನ್ಸ್ ಯು ಆರ್ ಪರ್ಫೆಕ್ಟ್ ಅಟ್ ಇಟ್, ಸ್ಟಾರ್ಟ್ ಶೇರಿಂಗ್ ಇನ್ ಸೋಷಿಯಲ್ ಮೀಡಿಯಾ. ಐ ಥಿಂಕ್ ಅದು ಬೆಟರ್ ವ್ಯಾಲ್ಯೂ. ಸಂಬಡಿ ಯಾರೋ ಕಲ್ತು ನಿಮ್ ವಾಯ್ಸ್ ಕೇಳಿದ್ಮೇಲೆ ಇಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಮಗು, ಅದು ಅವ್ರಿಗೆ ಅನ್ಸ್ಬೇಕು, ಆಯ್ತಾ? ಸೊ ಎಲ್ಲಪ್ಪ ತಪ್ಪು ಹೇಳ್ತಿದ್ದಾರೆ ಅಂತ ಅನ್ಸ್ಬಾರ್ದು. ದೇ ಶುಡ್ ನಾಟ್ ಪುಟ್ ಅ ಕಮೆಂಟ್. ಅಂಡ್ ಒನ್ ಮೋರ್ ಥಿಂಗ್ ಇಸ್, ನಾವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋರ್ನ ನೋಡ್ತೀವಿ, ಅವರು ಎಲ್ಲೋ 30 ವರ್ಷದ ಸಾಧನೆ ಮಾಡಿ ಹಂಗ ಹಾಡ್ತಿರ್ತಾರೆ. ಇವತ್ ನಾ ಅದನ್ನ ಕೇಳ್ಬಿಟ್ಟು ನಾನು ನಾಳೆ ಇವ್ರು ಹೆಂಗ್ ಹಾಡ್ತಾರೆ ಹಂಗೆ ಹಾಡ್ಬೇಕು ಅಂದ್ರೆ ಸಾಧ್ಯನಾ? ನಾನು 30 ವರ್ಷದ ಟೈಮ್ ಕೊಟ್ಟಿರ್ಬೇಕು ಅದಕ್ಕೆ, ಅಷ್ಟ್ ಸಾಧನೆ ಮಾಡಿರ್ಬೇಕು. ಅದೇ ಶಾರ್ಟ್ ಕಟ್ ಲೈಫ್ ಎಲ್ಲರೂ ಲೀಡ್ ಮಾಡಬೇಕು ಅಂತ ಇಷ್ಟ. ಅವರು 30 years ಎಕ್ಸ್ಪೀರಿಯನ್ಸ್, 30 years ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅದು ಜನಕ್ಕೆ ಮರ್ತೋಗಿರುತ್ತೆ. ಅವ್ರು ಮಾಡಿದ್ರೆ ನಾನು ಹೇಳ್ಬೋದು, ಅವ್ರಿಗೆ 20 years, ನನ್ಗೆ 18 years, ಏನ್ ಮಹಾ ಡಿಫ್ರೆನ್ಸ್ ಇಲ್ಲ, ಐ ಕ್ಯಾನ್ ಆಲ್ಸೋ ಡೂ ಇಟ್ ಅಂದ್ಬಿಟ್ಟು ರೆಪ್ಲಿಕೇಟ್ ಮಾಡಕ್ ಟ್ರೈ ಮಾಡ್ತಾರೆ. ಈ ರೆಪ್ಲಿಕೇಟ್ ಮಾಡೋ ಪ್ರಾಸೆಸ್ ಅಲ್ಲಿ ದೇ ಫರ್ಗೆಟ್ ದ ಮ್ಯೂಸಿಕ್. ಅವರು ಮ್ಯೂಸಿಕ್ ನ ಮರ್ತ್ಬಿಟ್ಟು ಅವ್ರು ಹೇಳೋ ಆ ಹುಡುಗಿ ಹೇಳೋ ಸ್ಟೈಲ್ ನ ಕಾಪಿ ಮಾಡಕ್ ಟ್ರೈ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಹಾಡು ಚೆನ್ನಾಗಿ ಬರಲ್ಲ, ನಿಮ್ಮ ಸ್ವಂತಕ್ಕೆ ಹೋಗುತ್ತೆ, ಆಯ್ತಾ? ನಿಮ್ಮ ವಾಯ್ಸ್ ಹೋಗುತ್ತೆ. ಯು ಟ್ರೈ ಟು ರೆಪ್ಲಿಕೇಟ್, ಅವರ ವಾಯ್ಸ್ ನ ಇಮಿಟೇಟ್ ಮಾಡಕ್ ಟ್ರೈ ಮಾಡ್ತೀರಾ, ಜಸ್ಟ್ ಬಟ್ ಇಮಿಟೇಷನ್. ಇದು ಶಾಸ್ತ್ರೀಯ ಸಂಗೀತ ಒಂದೇ ಅಲ್ಲ, ಹಿಂದಿ ಆಗ್ಲಿ, ಕನ್ನಡ ಆಗ್ಲಿ, ಯಾವ್ದಾರ ಭಾಷೆ ಆಗ್ಲಿ, ಯಾವ್ದಾರ ಬಾಲಿವುಡ್ ಸಾಂಗ್ ಆಗ್ಲಿ, ಕನ್ನಡ ಸಾಂಗ್ ಆಗ್ಲಿ, ಇದೇ ತರ ಆಗುತ್ತೆ.
ಅದೇ ಹಾಡನ್ನ ನಾವು ಯಾವ ಶ್ರುತಿಲಿದೆ, ಯಾವ ರಾಗದಲ್ಲಿದೆ, ಆ ರಾಗ ತಕ್ಕಂಗೆ ನೀವು ಪ್ರಾಕ್ಟೀಸ್ ಮಾಡಿ ಹಾಡಿದ್ರೆ ಮೇ ಬಿ ನಿಮ್ ವಾಯ್ಸ್ಗೆ ಅದು ಮ್ಯಾಚ್ ಆಗ್ಬೋದು. ಆಯ್ತಾ? ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಅನ್ ಅಡಲ್ಟ್ ಅಂಡ್ ಫಾರ್ ದ ಕಿಡ್ಸ್, ಇಬ್ರಿಗೂ ಅಷ್ಟೇ. ಹಾ, ಈಗ ಕಮ್ಸ್ ಟು ದ ನೆಕ್ಸ್ಟ್ ಪಾರ್ಟ್ ಇಸ್ ಸೀನಿಯರ್ ಸಿಟಿಸನ್ಸ್. ಓಕೆ, ಇದು ಬಹಳ ಜನ ಒಂದು ಏಜ್ ಅಲ್ವಾ, ಒಂದು 45-50 ಇಯರ್ಸ್ ಆಗಿದ ತಕ್ಷಣ ಆಗೋಯ್ತು ನನ್ನ ಜೀವನ, ನಾನು ಹಾಡಕ್ ಆಗಲ್ಲ, ನಾನು ಹೇಳಪ್ಪ ಆಗಲ್ಲ ಅಂತ. ಬಟ್ ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್ ಹೂ ಆರ್ 80+ ಸ್ಟಿಲ್ ಸಿಂಗ್. ದೇ ಸಿಂಗ್ ಫಾರ್ ದೆಮ್ಸೆಲ್ಫ್, ಅವ್ರಿಗೋಸ್ಕರ ಹಾಡ್ತಾರೆ. ಅಂಡ್ ಅವರು ಶಾಸ್ತ್ರೀಯ ಸಂಗೀತ ಹೇಳಕ್ ಆಗದೆ ಇರ್ಬೋದು, ಬಟ್ ಆದ್ರೂ ಕನ್ನಡ, ಹಿಂದಿ ಈ ತರ ಸಾಂಗ್ಸ್, ಸಿನಿಮಾ ಸಾಂಗ್ಸ್ ಹಾಡ್ತಾರೆ, ಅಥವಾ ದೇವರ ಡಿವೋಷನಲ್ ಸಾಂಗ್ಸ್, ಭಾವಗೀತೆಗಳು ಎಲ್ಲ ಹೇಳ್ತಾರೆ. ಸೊ ಹೌ ಇಂಪಾರ್ಟೆಂಟ್ ಇಸ್ ದಿಸ್ ಫಾರ್ ದೆಮ್ ಆಸ್ ಅ ಮೆಂಟಲ್ ಸ್ಟ್ರೆಸ್ ಬಸ್ಟರ್? ಆಫ್ ಕೋರ್ಸ್, yes. ಬಹಳ ಕಾಯಿಲೆಗಳು ನಮ್ಮ ಒಳಗೆ ಮನಸ್ಸಲ್ಲಿರುತ್ತೆ. ಓಕೆ, ಈಗ ಎವ್ರಿಬಡಿ ಇಸ್ ಡಿಪ್ರೆಸ್ಡ್ ಒನ್ಸ್ ಅಪಾನ್ ಅ ಟೈಮ್, ಪಾಯಿಂಟ್ ಆಫ್ ಟೈಮ್ ಅಲ್ಲ. ಈಗ 20s ಅಲ್ಲಿ ಒಂದ್ ಪಾಯಿಂಟ್ ಆಫ್ ಡಿಪ್ರೆಷನ್ ಇರುತ್ತೆ. ಆಸ್ ಕೆಲಸ ಏನ್ ಅಚೀವ್ ಮಾಡಿಲ್ಲ, ಫ್ರೆಂಡ್ಸ್ ಮಾಡ್ತಿದ್ದಾರೆ, ನನ್ ಕೈಲಿ ಆಗ್ತಿಲ್ಲ, ಅವನ ಹತ್ರ ಸ್ಮಾರ್ಟ್ ಫೋನ್ ಇದೆ, ನನ್ನ ಹತ್ರ ಇಲ್ಲ, ಲ್ಯಾಪ್ಟಾಪ್ ಇದೆ, ನನ್ನ ಹತ್ರ ಇಲ್ಲ, ಆ ತರ ಕಂಪ್ಯಾರಿಸನ್. 30s ಅಲ್ಲಿ ಇನ್ನೊಂದ್ ತರ ಕಂಪ್ಯಾರಿಸನ್, ಆಸ್ ಅ ಮಿಡ್ ಲೈಫ್ ಕ್ರೈಸಿಸ್ ಬರುತ್ತೆ. EMI ಕಟ್ಬೇಕು, ಮಕ್ಕಳು. 30s ಅಲ್ಲಿ ಈಗಿನ ಕಾಲದ 30s ಅವರು ಮದ್ವೆ ಆಗಿಲ್ಲ ಅಂತ ಅದು ಇದೆ, ಖಂಡಿತ ಇದೆ. ಅದೇ. ಅಂಡ್ ಈಗ 40s ಬಂದ ತಕ್ಷಣ ಈಗ ಲಾಟ್ ಆಫ್ ಸೆಲೆಬ್ರಿಟೀಸ್ ಹಾರ್ಟ್ ಅಟ್ಯಾಕ್ ಆಗಿ ಸ್ಟ್ರೆಸ್, ಆಯ್ತಾ? ಸೊ 45-50s ಅಲ್ಲಿ ವಿ ನೀಡ್ ದಿಸ್ ಮ್ಯೂಸಿಕ್ ಆಸ್ ಅ ಸ್ಟ್ರೆಸ್ ಬಸ್ಟರ್. Of course we need it. It's not that ನೀವು ಶಾಸ್ತ್ರೀಯ ಸಂಗೀತನ ಕಲೀರಿ ಅಂತಿಲ್ಲ, ನಿಮ್ಗೆ ಏನ್ ಇಷ್ಟ ಅದ ಹಾಡ್ರಿ, ಕೇಳಿ ಹಾಡ್ರಿ. ಅಥವಾ you want to join classes, definitely. ಈ ವಯಸ್ಸಾದವರು ಕಲಿತಾರೆ ನನ್ನ ಹತ್ರ, 60+ ಕಲಿತಾರೆ. There's no age gap for learning music. And I love that, and they're learning raga music. Wow. Not like ಕೆಲವರು ಬರೀ ದೇವ್ರ ನಾಮ ಕಲಿಸಿ ಅಂತ ಹೇಳ್ತಾರೆ, ಇನ್ ಕೆಲವರು they want to go in depth into the raga. Yeah. So ದಯವಿಟ್ಟು if you want to beat the stress, music ಕಲೀರಿ, ಹಾಡು ಹೇಳಿ, ಯಾವ್ದಾರ ಭಾಷೆ, any song, any language, movie song, devotional song, classical song. ಬಟ್ ನನಗೆ ಅದ್ರಲ್ಲಿ ರುಚಿ ಇದೆ ಅಂತ ನಾನು ಅನ್ಸಿರ್ಬೋದು. ನನಗೆ ಇವಾಗ ಬರ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಹೆಂಗಾಗಿದೆ ಅಂದ್ರೆ, ನನ್ ಕಮರ್ಷಿಯಲ್ ಸಾಂಗ್ಸ್ ಕೇಳೋದಕ್ಕೆ ಮನ್ಸ್ ಬರಲ್ಲ. ಕೇಳಿದ್ರೆ ಕ್ಲಾಸಿಕಲ್ಲೇ ಕೇಳ್ತೀನಿ ಆಲ್ ದ ಟೈಮ್. ವೆನ್ ಐ ಆಮ್ ಕುಕಿಂಗ್, ವೆನ್ ಐ ಆಮ್ ಡೂಯಿಂಗ್ ಪೂಜಾ, ವಾಟ್ ಎವರ್ ಐ ಆಮ್ ಡೂಯಿಂಗ್, ಐ ಆಮ್ ಲಿಸ್ನಿಂಗ್ ಓನ್ಲಿ ಟು ಕ್ಲಾಸಿಕಲ್. ಬೇರೆ ಕೇಳೋದಕ್ಕೆ ಇಂಟ್ರೆಸ್ಟೇ ಬರಲ್ಲ. ಅದೊಂಥರ ಅಡಿಕ್ಷನ್ ಅಲ್ಲ? ಅಡಿಕ್ಷನ್ ಆತರ. ಸೊ ನಿಮ್ಮ ಡೇ ಟು ಡೇ ಟಾಸ್ಕ್ ಅಲ್ಲಿ ಹಾಡ್ ಕೇಳಿ, ಹಾಡ್ ಹೇಳಿ ಅಡಿಕ್ಟ್ ಆಗ್ತೀರಾ, ಡೆಫಿನೆಟ್ಲಿ ಅಡಿಕ್ಟ್ ಆಗ್ತೀರಾ. ಈಗ ಐ ವಾಂಟ್ ಟು ಬ್ರೇಕ್ ಎ ಮಿತ್. ಈಗ ಮಕ್ಕಳಲ್ಲಿ ಒಂದ್ ಏಜ್ ಅಲ್ಲಿ ವಾಯ್ಸ್ ಬ್ರೇಕ್ ಆಗುತ್ತಲ್ಲ, ಸೊ ವಾಯ್ಸ್ ಬ್ರೇಕ್ ಟೈಮ್ ಅಲ್ಲಿ ನಾನು ಹಾಡ್ ಹೇಳಬಾರ್ದು, ಹಾಡ್ ಹೇಳಕ್ ಇಷ್ಟ ಪಡಲ್ಲ, ವಾಯ್ಸ್ ಚೇಂಜ್ ಆಗೋಗಿದೆ, ಮುಂಚೆ ಚೆನ್ನಾಗಿ ಹೇಳ್ತಿದ್ದೆ, ಈಗ ಹೇಳಕ್ ಆಗ್ತಿಲ್ಲ ಅಂತ ಒಂದು ಮೆಂಟಲ್ ಬ್ಲಾಕೇಜ್ ಬಂದ್ಬಿಡುತ್ತೆ. ಸೊ ಆ ಮಿತ್ ನ ಬ್ರೇಕ್ ಮಾಡಿ. ಸೊ ವಾಯ್ಸ್ ಬ್ರೇಕ್ ಅಂದ್ರೆ ಏನು? ಬಿಫೋರ್ ದ ವಾಯ್ಸ್ ಬ್ರೇಕ್ ನಿಮ್ ವಾಯ್ಸ್ ಹೇಗಿರುತ್ತೆ, ಆಫ್ಟರ್ ದ ವಾಯ್ಸ್ ಬ್ರೇಕ್ ಏನಾಗುತ್ತೆ, ಅಂಡ್ ಡ್ಯೂರಿಂಗ್ ದ ವಾಯ್ಸ್ ಬ್ರೇಕ್ ಏನಾಗುತ್ತೆ, ಹೌ ಶುಡ್ ಯು ಕೋಪ್ ಅಪ್? Yes.